ಹೋಯ್ ನಮಸ್ಕಾರ ಮಾರಿ. ಇವತ್ತು ನಾನು ಬಂದಿಪ್ಪದು ಬಳಿ ಚಿಕ್ಕವರ ಅಮ್ಮನವರ ಗೆಂಡ ಇದ್ದಿತ್ತು ಒಡೆರೊಬ್ಳಿ ಕುಂದಾಪುರ ಇಲ್ಲಿ. ಸೊ ಹೂ ತಗೊಂಡು ದೇವ್ರ ದರ್ಶನ ಮಾಡ್ಕಂತ ಹೋದೆ ಕಾಣಿ. ಎಲ್ಲ ಲೈನ್ ಇದ್ದಿತ್ತು. ಸೊ ಆದರೂ ಒಳ್ಳೆ ರೀತಿ ದೇವ್ರ ದರ್ಶನ ಇತ್ತು. ಅದ ನಂತರ ಇಲ್ಲಿ ಗೆಂಡಕ್ಕೆ ರೆಡಿ ಮಾಡ್ತಿದ್ರು ಹೊರೆ ಬಪ್ಪತ್ತಿಗೆ. ಸೊ ಇಲ್ಲಿ ಗೆಂಡ ರೆಡಿ ಮಾಡಿದ ತಿಪ್ಪತ್ತಿ ಒಳಗಿಂದ ಭಟ್ರು ಬಂದರು ಹೊರಗೆ ಗೆಂಡದ ಹತ್ರ ಪೂಜೆ ಮಾಡೋಕ್ಕೆ. ಸೊ ಅವ್ರು ಪೂಜೆ ಮಾಡಿ ಗೆಂಡಕ್ಕೆಲ್ಲ ಒಂದು ರೌಂಡ್ ಬಂದು ಅದಾದ ನಂತರ ಒಬ್ಬೊಬ್ಬರೇ ಬರಲಿಕ್ಕೆ ಅಂತೇಳಿ ಲೈನಲ್ಲಿ ನಿಂತ್ಕೊಂಡಿದ್ರು. ಸೊ ಕೆಲವರು ಮಕ್ಳು ಇಟ್ಕೊಂಡಿರ್ಬೋದು, ತಾಯಂದಿರ್ಬೋದು. ಸೊ ಇಲ್ಲಿ ಆದ ನಂತರ ಗೆಂಡಕ್ಕೆಲ್ಲ ತೊಳಕು ಒಬ್ಬೊಬ್ಬರೇ ಬಂದರು. ಇಲ್ಲಿ ಗೆಂಡ ರೆಡಿ ಇದು ಮಾಡೋತ್ತಿಗೆ ಆಚೆ ಕಡೆ ಉಣ್ಬುಕ್ಕು ರೆಡಿ ಆಯಿತು. ಸೊ ನಾನು ಪ್ರಸಾದ ಊಟಕ್ಕಂತೇಳಿ ಹೋದೆ. ಊಟ ಅಂತೂ ಒಳ್ಳೆ ಇದ್ದಿತ್ತು, ದೇವ್ರ ಪ್ರಸಾದ. ಸೊ ಅದನ್ನು ಉಣ್ಮತ್ತೆ ಆಚಿಂದ ಮಕ್ಕಳು ಅಕ್ಕ ಅಕ್ಕ ಅಂತ ಕರೆದ್ರು. ಕಾಂಬತ್ತಿ ಮಕ್ಕಳು ಅಕ್ಕ ನಾವು ನಿಮ್ಮ ಫಾಲೋವರ್ಸ್ ಅಕ್ಕ ಅಂತ ಹೇಳಿದ್ರು. ಅವರೊಟ್ಟಿಗೆ ಸ್ವಲ್ಪ ಮಾತಾಡಿ ಇಲ್ಲಿ ಬಪ್ಪತ್ತಿಗೆ ಆರ್ಕೆಸ್ಟ್ರಾ ಶುರು ಆಗಿತ್ತು. ಎಲ್ಲ ಅವರೊಟ್ಟು ಕುರ್ಚಿ ಹಿಡ್ಕೊಂಡು ಅವ್ರವ್ರ ಕುರ್ಚಿಲಿ ಕುತ್ಕೊಂಡಿದ್ದೀರಿ. ಸೊ ನನ್ನ ಮಗ ಅವ್ರಿಗೆ ಹಾಡು ಕೇಂಡು ಅವನು ಸ್ವಲ್ಪ ಕುಣಿತಿದ್ದ. ಅವನಿಗಂತೂ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ. ಸೊ ಸ್ಟೇಜ್ ಪ್ರೋಗ್ರಾಮ್ ಎಲ್ಲೇ ಇರಲಿ, ನೈಟ್ ಇರಲಿ, ನನ್ನ ಮಗ ರೆಡಿ ಇರ್ತ ಅಲ್ಲಿಗೆ. ಸೊ ಅದಾದ ನಂತರ ನಮ್ಮದು ಅಂಗಡಿದು ಆ್ಯಡ್ ಕೊಟ್ಟಿದ್ದಿತ್ತು, ಅದು ಬ್ಯಾನರಲ್ಲಿ ಬರ್ತಿದ್ದಿತ್ತು ಸ್ಕ್ರೀನ್ ಮೇಲೆ. ಅದ ನಂತರ ಅದೇ ಗ್ಯಾಪಲ್ಲಿ ನಾವು ಮಕ್ಕಳಿಗೆ ಒಂದು 2-3 ತಿಂಡಿ ತೆಗೆಸ್ಕೊಡುವಂತೆ ಪೊಟೆಟೋ ಅಂತ ಎಂಥದೊಂದು ಹೆಸರ ಪದರದ ತೆಗೆಸ್ಕೊಟ್ಟೆ. ಅದ ನಂತರ ಅಲ್ಲಿ ಅಭಿನಯ ಕಲಾವಿದರ ಉಡುಪಿ ಸಾಮಾಜಿಕ ನಾಟಕ, ಅದ್ದೂರಿ ರಂಗ ವಿನ್ಯಾಸದ ಕುತೂಹಲಭರಿ ತಾಸಮಯ ನಾಟಕ ಶಾಂಭವಿ ಅದು ಶುರು ಆಯಿತು. ಸೊ ಹೇಳ್ಬೇಕಾದ್ರೆ ಈ ನಾಟಕ ತುಂಬ ಒಳ್ಳೆಯಿತ್ತು. ತುಳುವಲ್ಲಿ ಇತ್ತು, ಕನ್ನಡದಲ್ಲಿ ಇತ್ತು. ನಾನು ನೋಡೋದು ಕನ್ನಡದಲ್ಲಿ. ಸೊ ಪ್ಲೀಸ್ ನಿಮ್ಮ ಹತ್ತಿರದಲ್ಲಿ ಎಲ್ಲಿಯಾದರೂ ಶಾಂಭವಿ ನಾಟಕ ಆಗ್ತಾ ಇದ್ದರೆ ಹೋಗಿ ತಪ್ಪದೆ ನೋಡಿ. ಇದರಲ್ಲಿ ತುಂಬ ಖುಷಿ ಆಗ್ತದೆ ನಿಮಗೆ.